ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್. ಸೊ ಗೈಸ್, ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ವೆದರ್ ಬಂದು ಟೈಮ್ ನೋಡಿ ಆಲ್ರೆಡಿ 10 ಗಂಟೆ. ಇವತ್ತು ಬಿಸಿಲೇ ಇಲ್ಲ, ಬೆಳಿಗ್ಗೆಯಿಂದ ಫುಲ್ ಮೋಡ ಇದೆ. ಮೇ ಬಿ ಇವತ್ತು ಮಳೆ ಬರುತ್ತೆ. ಆ್ಯಂಡ್ ಇವತ್ತು ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಗೈಸ್, ಯಾಕಂತಂದರೆ ನಮ್ಮ ಜಿಮ್ಮಿಗೆ ಹುಷಾರಿಲ್ಲ. ಅದು 2-3 ದಿನದಿಂದ ಸರಿಯಾಗಿ ಊಟ ಏನು ಮಾಡ್ತಾಯಿಲ್ಲ. ಅದಕ್ಕೆ ಬಾಯಲ್ಲಿ ಏನೋ ಗಾಯ ಆಗಿದೆ ಅನಿಸುತ್ತೆ. ಸೊ ಊಟ ಮಾಡ್ತಾಯಿಲ್ಲ. ನಾವು ಡಾಕ್ಟ್ರಿಗೆ ಕಾಲ್ ಮಾಡಿದ್ವಿ. ಅವರು ಬರ್ತೀವಿ ಅಂತ ಹೇಳಿದರು, ಯಾಕೋ ಬರಲಿಲ್ಲ. ಅವರು ತುಂಬ ದೂರದಿಂದ ಬರಬೇಕು, ಇದೊಂದಕ್ಕೋಸ್ಕರನೇ ಬರಬೇಕು ಅಂದ್ಬಿಟ್ಟು ಏನೋ ಬಂದಿಲ್ಲ ಅನಿಸುತ್ತೆ. ಆಗಂತ ನಾವು ಅಂದ್ಕೊಂಡಿದ್ದೀವಿ. ಸರಿ ಅಂದ್ಬಿಟ್ಟು ಇವತ್ತು ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮನೇಲಿ ಮನುಷ್ಯರಿಗೆ ಆಗಲಿ ಅಥವಾ ಪ್ರಾಣಿಗಳಿಗೆ ಆಗಲಿ ಏನಾದರೂ ಹುಷಾರಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಬರೋಲ್ಲ ಗೈಸ್. ಇವತ್ತು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಅಪ್ಡೇಟ್ ಏನಂತ ಅಂದರೆ, ನಾನು UGC ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ಸೊ ಇವತ್ತಿಂದ ಅದನ್ನು ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ. ನೋಡೋಣ ಅದು ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಅದಕ್ಕೆ ಪಾಪ ಏನು ಮಾಡೋಕ್ಕಾಯ್ತಾ ಇಲ್ಲ. ಗೈಸ್, ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಾನು ಇವಾಗಲೇ ನೋಡಿದ್ರಿ, ಜುಮ್ಮಿಗೆ ಡಾಕ್ಟರ್ ಬಂದು ಇಂಜೆಕ್ಷನ್ ಹಾಕ್ಬಿಟ್ಟು ಹೋದರು. ಅವ್ರು ಏನು ಹೇಳಿದ್ರು ಅಂತ ಅಂದರೆ, ನೀವು ಇನ್ನೊಬ್ಬರು ಡಾಕ್ಟರ್ದು ನಂಬರ್ ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದ್ಸರಿ ಬ್ಲಡ್ ಚೆಕ್ ಮಾಡಿಸಿ, ಏನಿದ್ರು ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಇಂಜೆಕ್ಷನ್ ಕೊಡಿಸಿದ್ದೀವಿ. ಇವಾಗ ನಾಳೆ ಮುದೋಣಮಣಿಯನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬ್ಲಡ್ ಚೆಕ್ ಮಾಡಿಸ್ತಾರೆ. ಏನು ಸಿಮ್ಟಮ್ಸ್ ಇದೆ ಅಂತ ಅಂದರೆ, ಬಾಯಲ್ಲಿ ನೊರೆ ಬರ್ತಾಯಿದೆ, ಹಾಗೆ ಸ್ಮೆಲ್ ಬರ್ತಾಯಿದೆ. ಅದಕ್ಕೆ ಗಂಟಲು ನೋವಾಗಿದೆ ಅನಿಸುತ್ತೆ. ನೀರು ಕುಡಿಯುತ್ತೆ, ಬಟ್ ಏನನ್ನೂ ನುಂಗೋಕ್ಕಾಗ್ತಾಯಿಲ್ಲ. ಸೊ ನಾನು ಅದನ್ನು ಫೋನಲ್ಲಿ ಚೆಕ್ ಮಾಡಿದಾಗ ಇದು ಸ್ವಲ್ಪ ರೇಬೀಸ್ದು ಸಿಮ್ಟಮ್ಸ್ ಅಂತ ಅನ್ನಿಸ್ತು. ನೋಡೋಣ, ನಾಳೆ ಚೆಕ್ ಮಾಡಿದಾಗ ಏನು ಅಂತ ಗೊತ್ತಾಗುತ್ತೆ. ಅದು ನಮ್ಮ ಜೊತೆ ಸುಮಾರು 13-14 ವರ್ಷದಿಂದ ಇದೆ. ನಮ್ಮಲ್ಲೇ ಒಬ್ಬರ ಥರ ಆಗಿಬಿಟ್ಟಿದೆ ಅದು. ಏನು ಅಂತಂದರೆ, ಕೊನೆ ಟೈಮಲ್ಲಿ ಏನಾದರೂ ಕಾಯಿಲೆ ಬಂದುಬಿಟ್ರೆ ಅಂತ ಭಯ ಅಷ್ಟೇ. ಈಗ ನಾವು ಮನುಷ್ಯರಾದರೆ ನಮ್ಗೆ ಏನಾದರೂ ಆಗಲಿಲ್ಲ ಅಂದರೆ ಹೇಳ್ಕೊಬಿಡ್ತೀವಿ. ಬಟ್ ಪ್ರಾಣಿಗಳಿಗೆ ಆ ಥರ ಅಲ್ವಲ್ಲ, ಹೇಳ್ಕೊಳಕ್ಕಾಗಲ್ವಲ್ಲ. ಹಂಗಾಗಿ ಸ್ವಲ್ಪ ಹೊಟ್ಟೆ ಉರಿತಾ ಇದೆ. ಎನಿವೇಸ್, ನಾಳೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಏನಾಗಿದೆ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್, ನಂದು ರೀಲ್ಸ್ ಮುಗಿತು. ರೀಲ್ಸ್ ಮುಗಿಸಿ ಊಟ ಮಾಡಿ ಇವಾಗ ಸಿಸ್ಟರ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾನು ರೀಲ್ಸ್ ಮಾಡೋ ಅಷ್ಟರಲ್ಲಿ ನಮ್ಮ ಮಮ್ಮಿದು ಒಂದು ರೌಂಡು ನಿದ್ದೆ ಮುಗೀತು. ನಿನ್ನೆ ವೀಡಿಯೋ ಕಾಲಲ್ಲಿ ಪಾಪು ಆಟ ಆಡೋದನ್ನ ನೋಡ್ಬಿಟ್ಟು ನಮ್ಮ ಮಮ್ಮಿಗೆ ಪಾಪು ನೋಡಬೇಕು ಅನಿಸ್ಬಿಟ್ಟಿದೆ. ಸೊ ಇವಾಗ ಅವರು ನನ್ನ ಜೊತೆ ಬರ್ತಾ ಇದ್ದಾರೆ. ನಾವು ಪಾಪುಗೆ ಇವತ್ತು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ವಿಂಟರ್ ಕಾನ್ಸೆಪ್ಟಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತ. ಇವಾಗ ಅವ್ರ ಮನೆಗೆ ರಿಲೇಟಿವ್ಸ್ ಬಂದಿದ್ರಂತೆ. ಸೊ ಆಲ್ರೆಡಿ ಟೈಮು ಕೂಡ 3:30 ಆಗೋಗಿದೆ, ಹಂಗಾಗಿ ಲೇಟ್ ಆಗುತ್ತೆ. ಲೇಟ್ ಆದರೆ ಬೆಳಕು ನೀಟಾಗಿ ಕಾಣಲ್ಲ, ಫೋಟೋಸ್ ನೀಟಾಗಿ ಬರಲ್ಲ ಅಂದ್ಬಿಟ್ಟು ನಾಳೆ ಅಥವಾ ನಾಡಿದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಜುಮ್ಮಿ ಎದ್ದು ಸ್ವಲ್ಪ ಓಡಾಡ್ತಿದ್ದಾನೆ ಇವಾಗ ಪಾಪುಗೆ 3.5 ತಿಂಗಳು. ಸೊ ಇವಾಗ ಸ್ವಲ್ಪ ಅವಳು ಎಲ್ಲರ ಕಡೆನೂ ದೃಷ್ಟಿ ಹಾಯಿಸ್ತಿದ್ದಾಳೆ. ಎಲ್ಲರನ್ನೂ ನೋಡಿ ನಗಾಡೋದು ಆ ಥರ ಎಲ್ಲ ಮಾಡ್ತಿದ್ದಾಳೆ. ಇವಾಗ ಅಲ್ಲಿ ಹೋಗೋಣ. ನಮ್ಮ ಅವರಿದ್ದು ಹೊಸ ಟೋಪಿ ನೋಡಿ ಗೈಸ್, ಹೊಸ ಟೀ ಶರ್ಟ್ ಹಾಕೊಂಡೈತಿ ನಮ್ಮ ಅವ್ರಿ. ನನಗೊಂದಿನ ಕೊಡ್ತದೆ ಅವ್ರಣ್ಣ. ನಾವು ನಮ್ಮ ಪಾಪುಗೆ ಕೆಲವೊಂದು ಟಾಯ್ಸ್ನ ಆರ್ಡರ್ ಮಾಡಿದ್ವಿ. ಅದೆಲ್ಲ ಬಂದಿದೆ, ತೋರಿಸ್ತೀನಿ ನೋಡಿ ಗೈಸ್. ನಾವು ಪಾಪುಗೋಸ್ಕರ ಒಂದಿಷ್ಟು ಟಾಯ್ಸ್ನ ಆರ್ಡರ್ ಮಾಡಿದ್ವಿ ಮೀಶೋದಲ್ಲಿ. ಅದು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀವಿ. ಸೊ ಹೇಗಿದೆ ಅಂತ ತೋರಿಸ್ತೀವಿ. ಯಾರಾದರೂ ಹೊಸ ಅಮ್ಮಂದಿರು ಏನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಅವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಫಸ್ಟ್ ಒನ್ ಈ ತರ ಕ್ಯಾಮ್ರಾ ತರ ಇರುತ್ತೆ. ಇದಕ್ಕೆ ಸ್ವಲ್ಪ ಕಾರ್ಡ್ಸ್ ಕೊಟ್ಟಿರ್ತಾರೆ, ಅನಿಮಲ್ಸ್ ಆಗಲಿ, ಬರ್ಡ್ಸ್ ಆಗಲಿ, ವೆಹಿಕಲ್ಸ್ ಆಗಲಿ,
ಕೆಲವೊಂದು ಕಾರ್ಡ್ಸ್ ಕೊಟ್ಟಿದ್ದಾರೆ. ಆ ಕಾರ್ಡ್ ಮೇಲೆ ಅದು ನೇಮ್ ಇರುತ್ತೆ. ನನಗೆ ಗೊತ್ತಾಯ್ತಿಲ್ಲ. ಈಗ ಯಾವುದಾದ್ರೂ ಒಂದು ತೋರಿಸ್ತೀವಿ ಈ ನೋಡಿ. ಥರ ಸುಮಾರು ಕಾರ್ಡ್ಸ್ ಇದೆ. ಯಾವುದಾದ್ರೂ ಒಂದು ತೋರಿಸುಷ್ಮಾ. ತೋರಿಸ್ತೀನಿ ತಾಳ. ಈ ಕ್ಯಾಮ್ರಾನ ಫಸ್ಟ್ ಆನ್ ಮಾಡಬೇಕು. ಈ ವೈಟ್ ಲೈನ್ಸು ಕೆಳಗಡೆ ಹೋಗ್ಬೇಕು. ಇದನ್ನ ನಾವು ಇನ್ಸರ್ಟ್ ಮಾಡಬೇಕು. ಈ ಥರ ಅದೇನಿರುತ್ತೆ ಅದನ್ನ ಅದೇ ವಾಯ್ಸ್ ಕೊಟ್ಟು ಹೇಳುತ್ತೆ, ಐಡೆಂಟಿಫೈ ಮಾಡುತ್ತೆ. ಇದರಿಂದ ಮಕ್ಳಿಗೆ ನಾವು ಹೇಳ್ಕೊಡ್ಲೇಬೇಕು ಅಂತ ಏನಿಲ್ಲ. ಈ ಕಾರ್ಡ್ಸ್ ಕೊಟ್ಬಿಟ್ಟು ಹೋದರೆ ಅವಕ್ಕೆ ಸ್ಕ್ರೀನ್ ಟೈಮ್ಸ್ ನೋಡದೆ ಇರೋ ಥರ ಇದೇ ಅವ್ರನ್ನೇನಂತಾರೆ ಕಾನ್ಶಿಯಸ್ಸು. ಇದೇ ಇಂಟ್ರೆಸ್ಟ್ ಅವ್ರಿಗೆ ಬರೋ ಥರ ಇರುತ್ತೆ. ನೆಕ್ಸ್ಟ್ ಇದು ನೋಡಿದ್ರಿ ಅಲ್ವಾ, ಈ ಥರ ಸುಮಾರು ನಾವೇ ಹೇಳ್ಕೊಟ್ರೆ ಮಕ್ಕಳು ಅಷ್ಟು ಕೇಳಲ್ಲ. ಅದೇ ಈ ಥರ ಡಿವೈಸ್ ಏನು ಆಟ ಸಾಮಾನು ಅಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟಿಂದ ನೋಡ್ತಾರೆ. ಮತ್ತೆ ರಿಪೀಟ್ ಇದು ಬೇಕು ಅಂದರೆ ಮತ್ತೆ ಇದು ರಿಪೀಟ್ ಬರುತ್ತೆ. ನೆಕ್ಸ್ಟ್ ಇದು ಸ್ಪೀಕರು, ಇದಕ್ಕೊಂದು ಚಾರ್ಜರ್ ಕೊಟ್ಟಿರ್ತಾರೆ, ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ಬೋದು ನೀವು. ಇದೆಲ್ಲ ನಿಮಗೆ ಮೀಶೋದಲ್ಲಿ ಅವೈಲೇಬಲ್ ಇದೆ. ಬೇಕಾದ್ರೆ ಸ್ವಾತಿ ಅವ್ರಿಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಗೈಸ್ ಲಿಂಕ್ಸ್ನ. ನೆಕ್ಸ್ಟ್ ಒಂದು ಸ್ಟೋರಿ ಬುಕ್ಸು. ಇದರಲ್ಲಿ 10 ಐಟಮ್ಸ್ ಐತೆ. ಒಂದೊಂದು ಕಥೆನೂ ಒಂದೊಂದು ಬುಕ್ಸಲ್ಲಿ 9 ಎಷ್ಟು ಸ್ಟೋರೀಸ್ ಇದೆ. ಒಂದೊಂದ್ರಲ್ಲಿ 15 ಆಯ್ತಾ? ಕೆಲವೊಂದ್ರಲ್ಲಿ 15 ಇದೆ, ಇನ್ನು ಕೆಲವೊಂದರಲ್ಲಿ 9 ಇದೆ. ಈ ಸ್ಟೋರೀಸ್ ಮಕ್ಳಿಗಿಂತ ನಾವು ಓದ್ಬಿಟ್ಟು ಅವಕ್ಕೆ ಮಕ್ಳಿಗೆ ಸ್ಟೋರಿ ಥರ ಹೇಳಿದ್ರೆ ಬೇಗ ಅವಕ್ಕೆ ಕನೆಕ್ಟ್ ಆಗುತ್ತೆ. ಸ್ಟೋರೀಸ್ ಚೆನ್ನಾಗಿದೆ, ಬೇಕಾದ್ರೆ ಬೈ ಮಾಡಿ. ಇದು ಮೀಶೋದಲ್ಲಿದೆ ಗೈಸ್. ಈಗ ನಮ್ಮಂದ್ರಿಗೆ ಸ್ಟೋರೀಸೇ ಗೊತ್ತಿರಲ್ಲ, ಸೊ ಅಂಥವ್ರಿಗೆ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈಗ ನಮ್ಮಂದ್ರಿಗೆ ಯಾವ ಸ್ಟೋರೀಸೇ ಗೊತ್ತಿಲ್ಲ. ನೆಕ್ಸ್ಟ್ ಇದು ಸ್ಮೈಲ್ ಡಕ್ ಅಂತ, ನೀವೆಲ್ಲ ನೋಡಿರ್ತೀರ, ಈಗೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಿದ್ದಾರೆ ಗೈಸ್. ಇದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರೋಂಥ ಟಾಯ್ ಗೈಸ್. ಪಾಪಕ್ಕಿಂತ ಇವಳು ಚೆನ್ನಾಗಿ ಆಟ ಇದ್ರ ಜೊತೆ. ಇದು ನೋಡಿ, ಈಗ ತಾನೇ ದಬಕ್ಕತ್ತಿರುತ್ತಲ್ಲ ಮಕ್ಕಳು, ಅಂಥವಕ್ಕೆ ಇದನ್ನ ಮುಂದೆ ಇಟ್ಬಿಟ್ಟು ಅವ್ನು ಮನ್ಗಿಸ್ಬಿಟ್ಟು ಹೋದ್ರೆ ಅವು ಇಂಟ್ರೆಸ್ಟಿಂಗಿಂದ ಇದು ಇಟ್ಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಮುಂದೆ ಜಿಗಿತವೆ. ಹಂಗಿಂದ ಮಕ್ಕಳು ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಡೆವಲಪ್ಮೆಂಟ್ ಎಲ್ಲ ಬ್ರೈನಲ್ಲಿ ಪವರು ಜಾಸ್ತಿ ಆಗುತ್ತೆ. ಈ ಥರ ಬೇಕಾದ್ರೆ ಸ್ವಾತಿ ಮೇಡಮ್ ಅವ್ರಿಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಲಿಂಕ್ ಕಳಿಸ್ತಾರೆ. ನಾನು ವಿಡಿಯೋ ಮಾಡೋ ಗಂಟೆ ಬಿಟ್ಟಿಲ್ಲ, ನನ್ನ ಹುಚ್ಚು ಬರ್ಸ್ಬಿಟ್ಟವಳೆ ವಿಡಿಯೋ ಮಾಡು ಅಂತ. ಕಷ್ಟಪಟ್ಟು ಮಾಡಿದ್ದೀನಿ. ಏನಾದ್ರು ಹಂಗೆ ಹಿಂಗೆ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್. ನಿಮ್ಗೆ ನಮಸ್ಕಾರ ಕಣವ. ನುಗ್ಗೆ ಸೊಪ್ಪು ತಗೊಂಡೋಯ್ತಾ ಉಪ್ಸಾರು ಮಾಡೋಣ ಅಂತ ನೋಡೋಣ. ಬೆಳಿಗ್ಗೆ ಮಧ್ಯಾಹ್ನ ಉಪ್ಸಾರು ಮಾಡಿದ್ವಿ. ಈಗಲೂ ಉಪ್ಸಾರು ಅಂದ್ರೆ ಒಂದು ಸ್ವಲ್ಪ ಇದು ಮಾಡ್ತಾರೆ. ಹಳ್ಳಿ ಜನಕ್ಕೆ ಉಪ್ಸಾರು ಅಂದರೆ ಭಾರಿ ಪ್ರಿಯ. ನೋಡೋಣ, ತರಕಾರಿ ಸಾರು ಮಾಡ್ಬಿಟ್ಟು ಬೇರೆ ಸಪ್ರೇಟು ಬೇಯಿಸ್ಬಿಟ್ಟು ಪಲ್ಯ ಮಾಡೋಣ ಅಂತ. ಆ ಥರ ಸಾರು ಮಾಡಿ ಪಲ್ಯ ಮಾಡಿ ಚೆನ್ನಾಗಿರುತ್ತೆ. ಬರೀ ಉಪ್ಸಾರು ಅಂದ್ರೆ ಬೇಜಾರು. ನೋಡಿ, ನೀವು ಮಾಡಿ ನೋಡಿ. ನೀವು ಬನ್ನಿ, ಒಳಗೆ ನುಗ್ಗೆ ಮರ ಐತೆ, ಬೇಕಾದ್ರೆ ಕಿತ್ಕೊಂಡು ಹೋಗಿ. ಮನೇಲೂ ರಾತ್ರಿನೂ ಉಪ್ಸಾರು, ಬೆಳಿಗ್ಗೆನೂ ಉಪ್ಸಾರು, ಮಧ್ಯಾಹ್ನನೂ ಉಪ್ಸಾರು. ಎಷ್ಟು ಉಪ್ಸಾರು ತಿನ್ನೋದು ನಾನು ದಿನ ಉಪ್ಸಾರು. ತರಕಾರಿ ಸಾರಲ್ಲಿ ಊಟ ಮಾಡೋಕ್ಕಾಗಲ್ಲ, ಉಪ್ಸಾರೇ ಪರವಾಗಿಲ್ಲ. ಚಳಿಗೆ ಆಂಟಿಯ ಸೌಂದರ್ಯ ತ್ವಚೆ ಎಷ್ಟು ನಂತರ ಸೌಂದರ್ಯ ತ್ವಚೆ ಸೀಕ್ರೆಟ್ ಏನು ಕೇಳಿ. ಏನು ನಿಮ್ಮ ಸೌಂದರ್ಯದ ಗುಟ್ಟು ಏನು? ಇಷ್ಟು ದೊಡ್ಡ ಮಗಳಿದ್ರು ಇನ್ನು ಹೆಂಗಾಗಿದ್ದಾರೆ ಸಂತೂರ್ ಮಾಮಿ. ಎಲ್ಲ ಕಪ್ ಸುತ್ಕೊಂಡು ಓಡಕ್ ಎತ್ತಾಕ್ಬಿಡ್ಸತಿ. ಈಗ ಓಡಕ್ ತಪ್ಕೊಂಡ್ ಹೇಳ್ತೀವಿ ಮಾಮಿ ಅಂತ. ಮಮ್ಮಿ ಕೊಳ್ಳ ಇಷ್ಟು ದೊಡ್ಡ ಮಗಳಿದ್ರು ಇನ್ನು ಏನ್ ಹೆಂಗಾಗೋರೆ. ಗ್ಲಾಮರಸ್ ಆಂಟಿ. ಟೆಂಟನಾನ್ ಅವಳಿಗೆ ಹೊಸ ಟೋಪಿ ಹಾಕಿರೋದು ಗೊತ್ತೈತಲ್ಲ. ನಮ್ಮ ಅಮ್ಮನದ್ದು ಹೊಸ ಟೋಪಿ ಇದು ಚೆನ್ನಾಗೈತಲ್ವಾ? ಅದಕ್ಕಿಂತ ಕಿವಿ ಎಲ್ಲ ಹಚ್ಕೊತದ. ಇದು ಚಳಿ ಆಗಲ್ಲ ಅಮ್ಮನಿಗೆ. ನಮ್ಮ ಮಮ್ಮಿಗೆ ಆಲೆ ಟೈಮ್ ಆಯ್ತು ಗೈಸ್. ನೀನ್ ಯಾಕೆ ಒಂದೇ ಉಸಿರು ಮಾತಾಡ್ತಾ ಇದೀಯ ಅಂತ ಮಮ್ಮಿ ಬಂದ್ಬಿಟ್ಟು
ಸತು ಸತು ಆಂಟಿ ಏನ್ ಅಡ್ಗೆ? ಉಪ್ಸಾರು ಉಪ್ಸಾರು ನಮ್ಮ ಅಮ್ಮನ್ ಕ್ಯಾಮ್ರಾ ಅಂದ್ರೆ ಆಗಲ್ಲ. ಊರಲ್ಲಿ ಎಲ್ಲಿ ನೋಡು ಉಪ್ಸಾರು ಇವತ್ತು. ಈಗ ಆಗ್ಬಿಟ್ಟದೆ ನಿಮ್ದು ನಂದು ಹಂಗಿಯೇ ಹಿಂಗೆ ಅಲ್ಲಿ ಉಪ್ಸಾರು ಇಲ್ಲಿ ಉಪ್ಸಾರು ಎಲ್ಲೆಲ್ಲೂ ಉಪ್ಸಾರು. ಇದು ದೊಡ್ಡ ಉಪ್ಸಾರು ಇದು. ಎಲ್ಲೆಲ್ಲಿ ಉಪ್ಸಾರು. ಉಪ್ಸಾರು ಉಪ್ಸಾರು ಉಪ್ಸಾರು. ನಮ್ಮಮ್ಮ ಕ್ಯಾಮ್ರಾದಲ್ಲಿ ನಿಂಕತ್ತ ಎಲ್ಲ ಓಡ್ತಾ ಇದೆ. ಮಮ್ಮಿ ಮನೆ ಹತ್ರ ಬಂದ್ಬಿಟ್ಟು ಅಜ್ಜಿ ಸ್ವಾತಿ ಮಮ್ಮಿ ಆಯ್ತಾ ಒಂಚೂರು ಕರೀರಿ ತಾತ ಮಮ್ಮಿ ತಾತ ಒಂಚೂರು ಸ್ವಾತಿ ಮಮ್ಮಿ ಕರೀರಿ ಮಾತಾಡ್ಬೇಕು. ಬಾರವ ಒಳಿಕೆ ಅಂದ್ರೆ ಇಲ್ಲ ಕರೀರಿ ಒಂಚೂರು. ನಾನು ಸ್ವಾತಿ ಮಮ್ಮಿ ಜೊತೆ ಏನೋ ಮಾತಾಡ್ಬೇಕು ಕರೀರಿ. ಅವಳು ಅಲ್ಲಿಂದ ಬಂದು ಹೇಳ್ತಾಳೆ, ಸ್ವಾತಿ ಮಮ್ಮಿ ಹುಸಿ ಮಾತಾಡ್ತದಮ್ಮ, ಹುಸಿ ಮಾತಾಡಲ್ಲ ಕಣಮ್ಮ. ಅಮ್ಮ ಸ್ವಾತಿ ಮಮ್ಮಿ ಜಾಸ್ತಿ ಮಾತಾಡ್ತದೆ, ನೀನ್ ಮಾತಾಡೋದೇ ಇಲ್ಲ. ಕಯ 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 ಅಂತದೆ ಕಣಮ್ಮ, ನಂಗೆ ಅರ್ಥನೇ ಆಗಲ್ಲ ಅಂತ. ನಾನ್ ತರನೇ ಮಾತಾಡ್ತಿಲ್ಲಮ್ಮ ಮಮ್ಮಿ ಮನಸ್ಸದ. ಆಂಟಿಗೆ ಲೇಟ್ ಆಗೋಯ್ತು. ನಾಳೆ ಬರ್ತೀನಿ ಅಮ್ಮನ ಪಾರ್ಸಂತ. ಮನೆ ತುಂಬಾ ಬಟ್ಟೆ, ಎಲ್ಲೆಲ್ಲೋ ಬಟ್ಟೆನೇ ಇವತ್ತು. ಇಲ್ಲೆಲ್ಲೋ ಬಟ್ಟೆ ಬಟ್ಟೆಯ ವರ್ಷಗಳು ಒಣಗಿದ್ನಲ್ಲ ಬಾಂತಿ ಮನೆಯನ್ನ ಅದಕ್ಕೆಯೇ ಸ್ವಲ್ಪ ಒಣಗ್ಬೇಕಿತ್ತು. ಎತ್ಕೊಂಡ್ ಹಾಕ್ತೆ. ಆಂಟೀಸ್ ಓಕೆ ಬಾಯ್. ನಮ್ಮ ಡ್ಯೂಟಿ ಮುಗೀತು. ಇವಾಗ ನಾವು ನಮ್ಮ ಮನೆಗೆ ಹೊರಡುತ್ತಿದ್ದೇವೆ. ಸೀರೆ ಕಟ್ಕೊಂಡು ಓಡಾಡ್ತಾ ತಲೆಗೆ ನೆಕ್ಸ್ಟ್ ಯಾವಾಗ ಬರೋದು ಆಂಟಿ? ನೋಡ್ಬೇಕು ಅನ್ಸ್ದಾಗ. ನೋಡ್ಬೇಕು ಅಂತ ಅವ್ಳ ಫೋಟೋ ತೋರಿಸ್ತಾಳಲ್ಲ ಅಮ್ಮನ್ನ ಯಾವಾಗ ನೋಡ್ಬೇಕು ಅನ್ನಿಸ್ತದೆ. ಅವಾಗ ನೋಡ್ದಾಗ ನೋಡ್ಬೇಕು ಅನ್ಸ್ತದೆ ನಿಮಗೆ. ಪಕ್ಕ ಮಳೆ ಬರಂಗೈತೆ ವೆದರ್ ಇವಾಗ. ಬರ್ತೀರಾ ಮೇಡಮ್? ನಂತರ ಅದನ್ನ ಸ್ನಾನ ಮಾಡ್ಬೇಕಂತೀವ್ರಿ ಈಗ. ಅಡುಗೆ ಮಾಡಿ ಬಾಯ್ ಹಂಗೆ ಕೊಡು. ಬಾಯ್ ಬಾಯ್. ಟಾಟಾ ನಮಸ್ತೆ ನಮಸ್ತೆ. ಸಲಾಮ್ ಅಲೈಕುಮ್. ಬಾಯ್ 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 ಆಂಟಿ ಬಾಯ್ ಬಾಯ್ ಬಾಯ್. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.